ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಿಥುನ ರಾಶಿ, ಮಿಥುನ ಲಗ್ನ. ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಬರುವಂತಹ ಏಪ್ರಿಲ್ ತಿಂಗಳು ಮಿಥುನ ರಾಶಿ, ಮಿಥುನ ಲಗ್ನವರಿಗೆ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಮೊದಲ ವಾರದಲ್ಲಿ ಮಿಶ್ರ ಫಲ ನೋಡಿದ್ರು ಕೂಡ ಹಂತ ಹಂತವಾಗಿ ಉತ್ತಮ ಫಲವನ್ನ ಮಿಥುನ ರಾಶಿ, ಮಿಥುನ ಲಗ್ನವರು ನಿರೀಕ್ಷೆ ಮಾಡಬಹುದು. ಈ ಬರುವಂತಹ ತಿಂಗಳು ಗ್ರಹದ ಸ್ಥಿತಿ ತುಂಬಾ ಉತ್ತಮವಾಗಿರುತ್ತೆ. ದಶಮ ಸ್ಥಾನದಲ್ಲಿ 4 ಗ್ರಹಗಳ ಸಂಯೋಗ ಆಗ್ತದೆ. ರವಿ ದಶಮ ಸ್ಥಾನದಲ್ಲಿ ಅದ್ಭುತವಾದಂತಹ ಫಲ, ಹಾಗೆ ಲಾಭ ಸ್ಥಾನಕ್ಕೂ ಸಂಚಾರ ಆಗ್ತದೆ ರವಿಯಿಂದ. ತುಂಬಾ ಉತ್ತಮವಾದಂತಹ ಫಲ. ಇನ್ನೂ 2 ವಾರಗಳ ನಂತರ ನೋಡುವಂತ ಅವಕಾಶ. ರಾಹು ರವಿ ಸಂಯೋಗ ಮತ್ತೆ ಜೊತೆಗೆ ಶುಕ್ರ ಜೊತೆಗೆ ಮತ್ತೆ ಬುಧನ ಸಂಯೋಗ ಆಗ್ತಿದೆ ನಿಮ್ಮ ದಶಮ ಸ್ಥಾನದಲ್ಲಿ. ಸುಮಾರಷ್ಟು ವಿಚಾರಗಳಲ್ಲಿ ಕಾರ್ಯ ಪ್ರಗತಿಯನ್ನ ನೋಡುವಂತದ್ದು, ನಾನಾ ರೀತಿಯ ಒಂದು ಅಭಿವೃದ್ಧಿಯ ಕಡೆಗೆ ಹೋಗುವಂತಹ ಅವಕಾಶಗಳಿರುತ್ತೆ. ಜೊತೆಗೆ ಭಾಗ್ಯ ಸ್ಥಾನದಲ್ಲಿ ಶನೈಶ್ಚರ ಮತ್ತೆ ಮಂಗಳ ಮಿಶ್ರ ಫಲವನ್ನ ನೋಡುವಂತಹ ಅವಕಾಶ. ಲಾಭದಲ್ಲಿ ಗುರುವಿನ ಬಲ ಸಂಪೂರ್ಣವಾಗಿದೆ. ಮೊದಲ ವಾರದಲ್ಲಿ ನಿಮಗೆ ಬುಧನು ಕೂಡ ಲಾಭ ಸ್ಥಾನದಿಂದ ಸಂಚಾರ ಇರೋದ್ರಿಂದ ತುಂಬಾ ಉತ್ತಮವಾದಂತಹ ಫಲವನ್ನು ಕೂಡ ಬುಧನಿಂದ ನಿರೀಕ್ಷೆ ಮಾಡೋದು. ಕೇತು ಚತುರ್ಥ ಸ್ಥಾನದಲ್ಲಿ ಸುಖ ಸೌಕರ್ಯಗಳು, ಕುಟುಂಬ ಅದರಿಂದ ಸ್ವಲ್ಪ ಮಟ್ಟಿಗೆ ದೂರ ಇರುವಂತಹ ಅನಿವಾರ್ಯತೆ ಮತ್ತೆ ಅವಕಾಶಗಳು ಕೂಡ ಇರುತ್ತೆ. ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ. ಈ ಬರುವಂತಹ ತಿಂಗಳಲ್ಲಿ ತುಂಬಾನೇ ಜವಾಬ್ದಾರಿಯನ್ನ ಹೊರುವಂತಹ ತಿಂಗಳಾಗಿರುತ್ತೆ. ಪ್ರತಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ನೋಡುವಂತದ್ದು ಮತ್ತೆ ನಿಮ್ಮ ಸಾಮರ್ಥ್ಯ, ನಿಮ್ಮ ಚಾಣಾಕ್ಷತ, ನಮ್ಮ ಬುದ್ಧಿವಂತಿಕೆ ಅದರಿಂದ ಕಾರ್ಯ ಸಾಧನೆ ಮಾಡುವಂತಹ ಒಂದು ವ್ಯಕ್ತಿತ್ವ ಇರುತ್ತೆ. ಜೊತೆಗೆ ಸಂಬಂಧಗಳಾಗಿರ್ಬೋದು, ಸರಿಯಾದ ಸಮಯದಲ್ಲಿ ಸರಿಯಾದ ಯೋಜನೆಗಳನ್ನ ನಿರ್ವಹಿಸುವಂತದ್ದಾಗಿರ್ಬೋದು, ಅದರ ಮೇಲೆ ನೀವು ಕಾರ್ಯರೂಪಕ್ಕೆ ತರುವಂತಹ ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ. ಈ ಬರುವಂತಹ ತಿಂಗಳು ನಿಮ್ಮ ಜ್ಞಾನ ಆಗಿರ್ಬೋದು ಮತ್ತೆ ಎದುರಿನ ವ್ಯಕ್ತಿಯಿಂದ ಸಹಕಾರ ಸಪೋರ್ಟ್ ಸಿಗುವಂತಹ ತಿಂಗಳಾಗಿರುತ್ತೆ. ಹಾಗಾಗಿ ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಅಭಿವೃದ್ಧಿಯನ್ನು ನೋಡುವಂತದ್ದಾಗಿರ್ಬೋದು ಮತ್ತೆ ಸಕಲ ಕಾರ್ಯಗಳಲ್ಲಿ ಜಯ ಪಡೆಯುವಂತದ್ದಾಗಿರ್ಬೋದು, ನಿಂತ ಕಾರ್ಯಗಳನ್ನ ಪ್ರಗತಿ ಕಡೆಗೆ ತಗೊಳ್ಳುವಂತಹ ಸಾಧ್ಯವಾದಂತಹ ಒಂದು ತಿಂಗಳಾಗಿರುತ್ತೆ. ಹಾಗೆ ನಿಮ್ಮ ಒಂದು ಬರುವಂತಹ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಆರೋಗ್ಯದಲ್ಲಿ ಏರುಪೇರುಗಳಿದ್ರು ಕೆಲಸದ ಒತ್ತಡದಿಂದ ಆಗುವಂತಹ ಅನಾರೋಗ್ಯದನ್ನ ನೋಡುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮ ಒಂದು ಡೈಜೆಷನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ನೋಡುತ್ತಿರುತ್ತೆ. ಜೊತೆಗೆ ದೃಷ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಸ್ತ್ರೀಯರಾದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಮುಖ್ಯವಾಗಿ ಬ್ಯಾಕ್ ಪೇನ್ ಆಗಿರ್ಬೋದು, ಕತ್ತು ನೋವು ಆಗಿರ್ಬೋದು, ಈ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸಿ. ಆದ್ರೆ ಯಾವುದೇ ರೋಗ ರುಜಿನಗಳು ಬಂದ್ರೂ ಕೂಡ ಅದರಲ್ಲಿ ಅನುಕೂಲಗಳಾಗುವಂತದ್ದಿರುತ್ತೆ. ಆದರೆ ಶನಿ ಮತ್ತೆ ಮಂಗಳನ ಸಂಯೋಗ ಭಾಗ್ಯ ಸ್ಥಾನದಲ್ಲಿ ಇರುವಾಗ ಸ್ವಲ್ಪ ಮಟ್ಟಿಗೆ ವಾಹನಗಳಿಂದ ಆಗಿರ್ಬೋದು ಮತ್ತೆ ನಿಮ್ಮ ಓಡಾಟದಲ್ಲಾಗಿರ್ಬೋದು ಫಿಸಿಕಲ್ ಇಂಜುರೀಸ್ ಗಳಾಗುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಬರುವಂತಹ ತಿಂಗಳಲ್ಲಿ. ಹಣಕಾಸಿನ ವಿಚಾರನು ಬರುವಂತಹ ತಿಂಗಳಲ್ಲಿ ನಿಮ್ಮ ಹಣಕಾಸಿನ ಆದಾಯದ ಮಾರ್ಗಗಳು ಹೊಸದಾಗಿ ಬರುವಂತದ್ದಾಗಿರುತ್ತೆ. ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿ ಹೋಗಿ ಬರುವಂತಹ ದಿನಗಳಲ್ಲಿ ಅದರಿಂದ ಲಾಭ ನೋಡುವಂತಹ ಅವಕಾಶಗಳು ಮತ್ತೆ ಯೋಗಗಳು ಕೂಡ ಇದೆ. ಅತಿಯಾದಂತಹ ಖರ್ಚುಗಳನ್ನ ನೋಡುವಂತಹ ಸಾಧ್ಯತೆ ಕೂಡ ಈ ಬರುವಂತಹ ತಿಂಗಳಿದೆ. ನಿಮ್ಮ ಒಂದು ಸುಖ ಸೌಕರ್ಯಗಳ ಇದ್ರೂ ಕೂಡ ಅದರಿಂದ ದೂರ ಉಳಿಯುವಂತದ್ದಿರುತ್ತೆ. ವಾಹನಗಳ ವಿಚಾರ ಆಗಿರ್ಬೋದು, ಭೂಮಿ ವಿಚಾರ ಆಗಿರ್ಬೋದು, ಆ ವಿಚಾರದಲ್ಲಿ ನಿಮಗೆ ಅನಿವಾರ್ಯ ಕಾರಣಕ್ಕೆ ದುಡ್ಡು ಕಾಸಿನ ವಿಚಾರದಲ್ಲಿ ಆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಬಳಕೆ ಮಾಡಿಕೊಂಡು ನಿಮ್ಮ ಹಣ ಸಂಗ್ರಹಣೆ ಮಾಡುವಂತಹ ಯೋಗಗಳು, ಅಂದ್ರೆ ಜ್ಯುವೆಲರೀಸ್ ಇದ್ರೆ ಪ್ಲೆಜ್ ಮಾಡೋದಾಗಿರ್ಬೋದು, ಪ್ರಾಪರ್ಟಿ ಇದ್ರೆ ಸೇಲ್ ಆಗೋದಾಗಿರ್ಬೋದು, ಅಂದ್ರೆ ಒಂದು ಸಾಲದ ಹೊರೆಯಿಂದ ಆಚೆ ಹೋಗುವಂತಹ ಒಂದು ಅನಿವಾರ್ಯತೆ ಆಗಿರ್ಬೋದು, ಅದರಿಂದ ದೂರ ಹೋಗುವಂತಹ ಅವಕಾಶಗಳಿರುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಪ್ರಯತ್ನ ಇರುತ್ತೆ. ಹಾಗಾಗಿ ಸಾಲದ ಹೊರೆ ಕೂಡ ಕಡಿಮೆ ಆಗುವಂತಹ ಯೋಗಗಳಿದೆ. ಹಾಗೆ ಕೆಲವೊಂದು ಸುಖ ಸೌಕರ್ಯಗಳಿಂದ ವಂಚನೆ ಆಗುವಂತದ್ದಾಗಿರುತ್ತೆ. ಮುಂದೆ ಬರುವಂತಹ ದಿನಗಳಲ್ಲಿ ಅದರ ಹೊಸ ಅವಕಾಶಗಳು ಕೂಡ ಬರುವಂತಹ ಯೋಗಗಳಿರುತ್ತೆ. ಜೊತೆಗೆ ನೋಡಿ, ನಿಮಗೆ ರವಿ ದಶಮದಲ್ಲಿದ್ದಾನೆ. ಸುಮಾರಷ್ಟು ಕೆಲಸ ಕಾರ್ಯಗಳು ಯೋಜನೆಗಳ ಪ್ರಕಾರ ನಡೀತಿರುತ್ತೆ. ಜೊತೆಗೆ ನಿಮ್ಮ ಒಂದು ಸಹೋದ್ಯೋಗಿಗಳಾಗಿರ್ಬೋದು, ನಿಮ್ಮ ಕಡೆ ಕೆಲಸ ಮಾಡೋ ಕಡೆ ವರ್ಕರ್ಸ್ ಆಗಿರ್ಬೋದು, ನೀವು ಯಾರ ಜೊತೆ ಓಡಾಡ್ತಿರ್ತೀರಾ, ಯಾರ ಜೊತೆಗೆ ನೀವು ವ್ಯವಹಾರಗಳನ್ನ ಮಾಡ್ತಿರ್ತೀರಾ, ಅದರಲ್ಲಿ ಪ್ರಗತಿಯನ್ನ ನೋಡ್ತೀರಾ. ಮತ್ತೆ ಅದರ ಜೊತೆಗೆ 2 ವಾರಗಳ ನಂತರ ರವಿ ನಿಮಗೆ ಲಾಭ ಸ್ಥಾನದಿಂದ ಸಂಚಾರ ಆಗ್ತಿರ್ತಾನೆ. ಅದ್ಭುತವಾದಂತಹ ಫಲ. ಪ್ರತಿಯೊಂದು ಯೋಜನೆಗಳು ಕೂಡ ನಿಮಗೆ ಯಶಸ್ವಿಯನ್ನ ನೋಡುವಂತಹ ನಿಟ್ಟಿನಲ್ಲಿರುತ್ತೆ. ಮತ್ತೆ ಎಲ್ಲಾ ನಿಂತ ಕೆಲಸ ಕಾರ್ಯಗಳು ಆಲ್ರೆಡಿ ನಿಮಗೆ ಪ್ರಗತಿಯ ಕಡೆಗೆ ಹೋಗ್ತಾ ಇದೆ. ಅದರಲ್ಲಿ ಸಂಪೂರ್ಣವಾದ ಯಶಸ್ಸನ್ನು ಕೂಡ ಕಾಣುವಂತದ್ದಾಗಿರುತ್ತೆ. ಜೊತೆಗೆ ಅದರಿಂದ ಲಾಭ ಕೂಡ ನೋಡುವಂತದ್ದಿರುತ್ತೆ. ನೀವು ಯಾರ ಜೊತೆಗೆ ವ್ಯವಹಾರ ಆಗಿರ್ಬೋದು, ತಗೊಂಡಂತ ಕಾರ್ಯ ಆಗಿರುತ್ತಲ್ಲ, ಅದರಲ್ಲಿ ಎದುರಿನ ವ್ಯಕ್ತಿಗೆ ತೃಪ್ತಿ ಪಡಿಸುವಂತದ್ದಿರುತ್ತೆ ಯಾರ ಜೊತೆಗೆ ವ್ಯವಹಾರ ಮಾಡ್ತಿರ್ತೀರಾ. ಸೊ ಹಾಗಾಗಿ
ಪ್ರತಿ ಯೋಜನೆಗಳಾಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಸಹಕಾರ ಈ ಬರುವಂತಹ ತಿಂಗಳು ತುಂಬಾ ಚೆನ್ನಾಗಿರುತ್ತೆ. ಇದರ ಸದುಪಯೋಗ ಪಡಿಸ್ಕೋಬೇಕು. ಜೊತೆಗೆ ಹೊಸ ಒಂದು ಯೋಜನೆಗಳಾಗಿರ್ಬೋದು, ಹೊಸ ಕೆಲಸ ಕಾರ್ಯಗಳು ತಗೊಳ್ಳಕ್ಕೆ ತುಂಬಾ ಉತ್ತಮವಾದಂತಹ ಸಮಯ. 2 ವಾರಗಳ ಕಾಲದ ನಂತರ ಇನ್ನೂ ಅದ್ಭುತವಾದಂತಹ ಸಮಯ ಇರುತ್ತೆ ನಿಮಗೆ. ರವಿ ಕೂಡ ಲಾಭದಲ್ಲಿ ಹೋಗ್ತಾನೆ. ಯಾವುದೇ ಒಂದು ಹೊಸ ಕೆಲಸಕ್ಕೆ ನೀವು ಪ್ರಯತ್ನ ಪಟ್ರೆ ಅದರಲ್ಲಿ ನಿಮ್ಮ ಪಾಲಿಗೆ ಆ ಪ್ರಾಜೆಕ್ಟ್ ಆಗಿರ್ಬೋದು, ಟೆಂಡರ್ ಆಗಿರ್ಬೋದು, ಯಾವುದೇ ಒಂದು ಹೊಸ ನ್ಯೂ ಇನಿಷಿಯೇಷನ್ ಆಗಿರ್ಬೋದು, ಅದರಲ್ಲಿ ಸಕ್ಸಸ್ ಮತ್ತೆ ನಿಮ್ಮ ಪರವಾಗಿ ಜಯ ಬರುವಂತದ್ದು ಯೋಗಗಳಿದೆ. ಇದರ ಉಪಯೋಗವನ್ನ ಪಡ್ಕೊಳ್ಳಿ. ಇದರ ಜೊತೆಗೆ ನೋಡಿ, ನಿಮ್ಮ ಒಂದು ಟ್ಯಾಲೆಂಟ್ ತುಂಬಾ ಚೆನ್ನಾಗಿರುತ್ತೆ, ಸ್ಕಿಲ್ ಚೆನ್ನಾಗಿರುತ್ತೆ. ನಿಮ್ಮ ಒಂದು ಆ ಯೋಜನೆಗಳಾಗಿರ್ಬೋದು ಮತ್ತೆ ನಿಮಗೆ ಇರುವಂತಹ ಸಾಮರ್ಥ್ಯದಲ್ಲಿ ಒಂದು ಅದ್ಭುತವಾದಂತಹ ಮೆರುಗಿರುತ್ತೆ ಬರುವಂತ ತಿಂಗಳು. ತುಂಬಾನೇ ಪ್ರಶಂಸೆ ಮಾಡಿಸ್ಕೊಳ್ಳುವಂತಹ ತಿಂಗಳಾಗಿರುತ್ತೆ. ನಿಮ್ಮ ಬಗ್ಗೆ ಜನರಿಗೆ ಗೌರವ ಆಗಿರ್ಬೋದು, ಸಹಕಾರಕ್ಕೆ ನಿಮ್ಮ ಹತ್ತಿರ ಬರುವಂತಹ ಯೋಗಗಳಿರುತ್ತೆ. ಇದರ ಜೊತೆಗೆ ನೋಡಿ, ನೀವು ಪೈಪೋಟಿ ಕಾಂಪಿಟೇಷನ್ ಅದರಲ್ಲಿ ಜಯ ಪಡುವಂತಹ ಯೋಗಗಳು ಕೂಡ ಇದೆ. ಮೊದಲ 2 ವಾರಗಳ ಕಾಲದಲ್ಲಿ ಸ್ವಲ್ಪ ಹಿನ್ನಡೆ ಆದ್ರೂ ಕೂಡ ಅದಾದ ನಂತರ ಮಂಗಳನು ಕೂಡ ನಿಮ್ಮ ದಶಮ ಸ್ಥಾನಕ್ಕೆ ಸಂಚಾರ ಆಗ್ತಾನೆ. ಸೊ ಅದರಲ್ಲಿ ನಿಮಗೆ ನಿಂತ ಕೆಲಸ ಕಾರ್ಯಗಳ ಪ್ರಗತಿ ಮತ್ತೆ ಇನ್ನೂ ಅದ್ಭುತವಾದಂತಹ ಫಲ ಮತ್ತೆ ಕಾಂಪಿಟೇಷನ್ ನಲ್ಲಿ ಜಯ ಆಗುವಂತದ್ದಾಗಿರುತ್ತೆ. ಇದರ ಜೊತೆಗೆ ಯಾರು ವಿದ್ಯಾರ್ಥಿಗಳಿರ್ತಾರೆ ಈ ಬರುವಂತಹ ತಿಂಗಳಲ್ಲಿ, ಅವರಿಗೆ ತುಂಬಾ ಉತ್ತಮವಾದಂತಹ ಒಂದು ಅನುಕೂಲಗಳನ್ನು ನೋಡುವಂಥದ್ದು. ರಿಸಲ್ಟ್ ಏನಾದ್ರು ಇದ್ರೆ ಉತ್ತೀರ್ಣರಾಗುವಂತದ್ದಾಗಿರ್ಬೋದು, ಉತ್ತಮವಾದಂತಹ ರಿಸಲ್ಟ್ ಆಗಿರ್ಬೋದು, ಕಾಂಪಿಟೇಷನ್ ನಲ್ಲಿ ವಿನ್ ಆಗುವಂತದ್ದಾಗಿರ್ಬೋದು, ತುಂಬಾ ಅದ್ಭುತವಾದಂತಹ ಯೋಗಗಳು ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಆಗಿರ್ಬೋದು, ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳಿರುತ್ತೆ. ಆದ್ರೂ ಕೂಡ ಅದರಿಂದ ಆಚೆ ಬರುವಂತಹ ಯೋಗಗಳಿದೆ. ತಾತ್ಕಾಲಿಕವಾದಂತಹ ಮನಸ್ತಾಪಗಳು ಅಂತ ದೊಡ್ಡ ಮನಸ್ತಾಪಗಳು ಆಗದೇ ಇರುವಂತಹ ಯೋಗಗಳು ಕೂಡ ಈ ಬರುವಂತಹ ತಿಂಗಳಿದೆ. ಜೊತೆಗೆ ಯಾರು ಉದ್ಯೋಗದಲ್ಲಿದ್ದಾರೋ, ಜಾಬ್ ಅಲ್ಲಿ ಇದ್ದಾರೋ, ಜೊತೆಗೆ ಸರ್ಕಾರ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಿದ್ದಾರೆ ಅಂತವರಿಗೆ ಬರುವಂತಹ 2 ವಾರಗಳ ನಂತರ ಉದ್ಯೋಗದಲ್ಲಿ ಪ್ರಗತಿ ಆಗಿರ್ಬೋದು, ಪ್ರಮೋಷನ್ಸ್ ಆಗಿರ್ಬೋದು, ಅವ್ರು ಇಷ್ಟಪಟ್ಟಿದ ಕಡೆಗೆ ಟ್ರಾನ್ಸ್ಫರ್ ಏನಾರ ಬಯಸ್ತಾ ಇದ್ರೆ ಅವರಿಗೆ ಚೇಂಜ್ ಆಫ್ ಪ್ಲೇಸ್ ಆಗುವಂತಹ ಯೋಗಗಳಿದೆ. ಪ್ರೈವೇಟ್ ಸೆಕ್ಟರ್ ಅಲ್ಲಿ 2 ವಾರಗಳ ನಂತರ ಮಂಗಳನ ಸಂಚಾರ ನಿಮ್ಮ ಒಂದು ದಶಮ ಸ್ಥಾನಕ್ಕೆ ಹೋಗೋದ್ರಿಂದ ಹೊಸ ಉದ್ಯೋಗದ ಅವಕಾಶಗಳು ಕೂಡ ಹುಡುಕುವಂತ ನಿಟ್ಟಿನಲ್ಲಿದ್ರೆ ಅವರಿಗೂ ಕೂಡ ತುಂಬಾ ಉತ್ತಮವಾದಂತಹ ಯೋಗಗಳು ಮತ್ತೆ ನಿಮಗೆ ಕಾಂಪಿಟೇಷನ್, ಪೈಪೋಟಿ ಮತ್ತೆ ಇಂಟರ್ನಲ್ಲಿ ಪಾಸ್ ಆಗುವಂತಹ ಅವಕಾಶಗಳು ಮತ್ತೆ ನಿಮಗೆ ಯಾರಿಗೆ ತುಂಬಾ ದಿವಸದಿಂದ ವಿದೇಶಕ್ಕೆ ಹೋಗಬೇಕಾದಂತ ಒಂದು ಆಸಕ್ತಿ, ಒಂದು ಮಾನಸಿಕ ಸ್ಥಿತಿ ಇರುತ್ತೆ, ಇಂಥ ವಿಚಾರದಲ್ಲಿ ಈ ಪ್ರಯತ್ನ ಪಟ್ಟರೆ ಉದ್ಯೋಗಕ್ಕೆ ಕೊನೆಯ ಪಕ್ಷ ನಿಮಗೆ ವಿದೇಶದಲ್ಲಿ ಇರುವಂತಹ ಉದ್ಯೋಗ ಸ್ವದೇಶದಿಂದ ಮಾಡುವಂತಹ ಯೋಗಗಳು ಕೂಡ ಮಿಥುನ ರಾಶಿ, ಮಿಥುನ ಲಗ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಇದೇ ಹಂತದಲ್ಲಿ ನಿಮಗೆ ಯಾರಿಗಾದ್ರೂ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟೇಶನ್ಸ್ ಬಗ್ಗೆ ಏನಾದ್ರೂ ಇದ್ರೆ ಈ ಹಂತದಲ್ಲಿ ನಿಮಗೆ ಈಸಿಯಾಗಿ ಯಾವುದು ತೊಂದರೆ ತಾಪತ್ರೆಗಳಿಲ್ದೇನೆ ಮೇಲಧಿಕಾರಿಗಳಾಗಿರ್ಬೋದು, ಮಿನಿಸ್ಟರ್ಸ್ ಆಗಿರ್ಬೋದು, ಒಳ್ಳೆಯ ಗಣ್ಯ ವ್ಯಕ್ತಿಯ ಸಹಕಾರದಿಂದ ಕೆಲಸ ಕಾರ್ಯಗಳನ್ನ ಸಂಪೂರ್ಣಗೊಳಿಸುವಂತಹ ಯೋಗಗಳು ನಿಮಗೆ ಯಾವುದೇ ಬರಬೇಕಾದಂತಹ ದುಡ್ಡು ಮತ್ತೆ ಪೇಮೆಂಟ್ಸ್ ಆಗಿರ್ಬೋದು ಅಂತ ವಿಚಾರದಲ್ಲಿ ಮಾಡಿದಂತಹ ಪ್ರಯತ್ನಕ್ಕೆ ದುಡ್ಡು ಕಾಸಿನ ಅನುಕೂಲಗಳು ನೋಡುವಂತಹ ಸಾಧ್ಯತೆಗಳು ಈ ಬರುವಂತಹ ತಿಂಗಳಲ್ಲಿ ಮಿಥುನ ರಾಶಿ, ಮಿಥುನ ಲಗ್ನದವರಿಗೆ ಇದರ ಉಪಯೋಗವನ್ನ ಪಡ್ಕೊಂಡ್ರೆ ತುಂಬಾ ಅದ್ಭುತವಾದಂತಹ ರಿಸಲ್ಟ್ ಅನ್ನ ನೋಡಬಹುದು. ಜೊತೆಗೆ ಶುಭ ಕಾರ್ಯಗಳಲ್ಲಿ ಓಡಾಡುವಂತದ್ದು, ಮಂಗಳ ಕಾರ್ಯಗಳಲ್ಲಿ ಓಡಾಡುವಂತಹ ಅವಕಾಶಗಳಿರುತ್ತೆ. ಕುಟುಂಬದಿಂದ ದೂರ ಇರುವಂತಹ ಯೋಗಗಳು ಕೂಡ ಇದೆ. ದೂರದ ಪ್ರಯಾಣ ಪದೇ ಪದೇ ಮಾಡಬೇಕಾದಂತಹ ಅನಿವಾರ್ಯತೆ, ಕೆಲಸದ ಒತ್ತಡ, ಹೆಸರು ಕೀರ್ತಿ ಗೌರವನ್ನ ಮೇಂಟೈನ್ ಮಾಡುವಂತಹ ಪ್ರೆಷರು ಮತ್ತೆ ನಿಮ್ಮ ಒಂದು ಸ್ಟೇಟಸ್ ಮೇಂಟೈನ್ ಮಾಡಕ್ಕೆ ಅತಿಯಾದಂತಹ ಖರ್ಚುಗಳನ್ನ ಮಾಡ್ತೀರಾ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಖರ್ಚಿನ ಮೇಲೆ ಕಡಿವಾಣ ಹಾಕ್ಬೇಕಾಗತ್ತೆ. ಜೊತೆಗೆ ನಿಮ್ಮ ಮಾಡುವಂತ ವ್ಯವಹಾರಗಳಲ್ಲಿ ದುಡ್ಡಿನ ಹೂಡಿಕೆಯ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಸುಮಾರಷ್ಟು ಪ್ರಾಪರ್ಟಿ ಆಗಿರ್ಬೋದು, ನಿಮ್ಮ ಒಂದು ಸೇವಿಂಗ್ಸ್ ಆಗಿರ್ಬೋದು, ಅದನ್ನ ಇನ್ವೆಸ್ಟ್ ಮಾಡಬೇಕಾದಂತಹ ಅನಿವಾರ್ಯತೆ, ಬ್ಯಾಂಕ್ಗಳ ಸಹಕಾರ ಸಪೋರ್ಟ್ ತಗೊಳ್ಬೇಕಾದಂತಹ ಒಂದು ಯೋಗಗಳು ಕೂಡ ಮತ್ತೆ ಅದರಲ್ಲಿ ಲೋನು ಆ ಸಂಬಂಧಪಟ್ಟಂತಹ ಪ್ರಯತ್ನ ಪಟ್ರೆ ಅದರಲ್ಲೂ ಕೂಡ ನಿಮಗೆ ಈಸಿಯಾಗಿ ದೊರಕುವಂತಹ ಅವಕಾಶಗಳಿದೆ. ಇದರ ಜೊತೆಗೆ ಮನೆ ಭೂಮಿ ವಿಚಾರದಲ್ಲಿ, ಮನೆ ಪ್ರಾಪರ್ಟಿ ವಿಚಾರದಲ್ಲಿ ಹೂಡಿಕೆ ಮಾಡುವಂತಹ ಯೋಗಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಕೊನೆ ಪಕ್ಷ ನಿಮ್ಮ ಯೋಜನೆಗಳನ್ನ ಮಾಡ್ತೀರಾ ಈ ಬರುವಂತಹ ತಿಂಗಳಲ್ಲಿ. ಹಾಗೆ ಗುರು ಲಾಭದಿಂದ ಸಂಚಾರ ಆಗ್ತಿದೆ ರವಿಯ ಜೊತೆಗೆ. ತುಂಬಾ ಅದ್ಭುತವಾದಂತಹ ಕಾಂಬಿನೇಷನ್. ತುಂಬಾ ವರ್ಷದಲ್ಲಿ ಒಂದು ಸಾರಿ ರವಿ ಗುರು ಸಂಯೋಗ ಆಗತ್ತೆ. ಇದು ನಿಮಗೆ ನಿಮ್ಮ ಗೌರವ, ಕೀರ್ತಿ, ಯಶಸ್ಸು ಮತ್ತೆ ಎದುರಿನ ವ್ಯಕ್ತಿಯ ನಂಬಿಕೆ ಆಗಿರ್ಬೋದು, ನಿಮ್ಮ ಹೆಸರು ಕೀರ್ತಿಯಲ್ಲಿ ಪ್ರಶಂಸೆ ಆಗಿರ್ಬೋದು, ಸುಮಾರಷ್ಟು ಸಾಮಾಜಿಕ ಒಂದು ಯಾರಿರ್ತಾರೋ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಅವರಿಗೆ ತುಂಬಾ ಅದ್ಭುತವಾದಂತಹ ಯೋಗ. ಈ ಸಂಬಂಧಪಟ್ಟಂತ ಸಂಯೋಗದಲ್ಲಿ ಯಾರಾದ್ರೂ ಎಲೆಕ್ಷನ್ ಆಗಿರ್ಬೋದು, ಏನಾದ್ರೂ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅವರಿಗೆ ತುಂಬಾ ಉತ್ತಮವಾದಂತಹ ಫಲ ಮತ್ತೆ ನಿರೀಕ್ಷೆಗೆ ಮೀರಿದಂತಹ ಒಂದು ಸಕ್ಸಸ್ ಬರುವಂತಹ ಯೋಗಗಳಿರುತ್ತೆ.
ಸುಮಾರಷ್ಟು ವಿಚಾರ ಬರುವಂತಹ ತಿಂಗಳಿನಿಂದ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಸಮಸ್ಯೆಗಳಿಂದ ದೂರ ಇರುವಂತಹ ಯೋಗಗಳಿರುತ್ತೆ. ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ಡಿಸ್ಪ್ಯೂಟ್ಸ್ ಇದ್ರೆ ಅದನ್ನ ಬಗೆಹರಿಸಿಕೊಳ್ಳುವಂತದ್ದಾಗಿರ್ಬೋದು. ನಿಮಗೆ ಬೇಕಾದಂತಹ ಒಂದು ಮನಸ್ತಾಪಗಳಲ್ಲಿ ಒಂದು ಹೊಂದಾಣಿಕೆ ಮಾಡ್ಕೊಳ್ಳುವಂತ ಯೋಗಗಳು ಕೂಡ ಇರುತ್ತೆ. ಯಾರಿಗಾದ್ರೂ ನಿಮಗೆ ಇನ್ವೆಸ್ಟ್ಮೆಂಟ್, ಹೂಡಿಕೆ, ಮನಸ್ತಾಪಗಳು ದೂರ ಆ ನಿಟ್ಟಿನ ಪ್ರಯತ್ನ ಪಡಿ, ಸಕ್ಸಸ್ ನಿಮ್ಗೆ ಆಗುವಂತಹ ಯೋಗಗಳಿರುತ್ತೆ. ಹಾಗಾಗಿ ಸುಮಾರಷ್ಟು ವಿಚಾರಗಳಲ್ಲಿ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಬರುವಂತಹ ತಿಂಗಳು ಜಯವನ್ನ ನೋಡುವಂತಹ ಅವಕಾಶಗಳಿದೆ. ಏನು ಪರಿಹಾರವನ್ನ ಮಾಡಬೇಕು ನೋಡಿ ಬರುವಂತಹ ತಿಂಗಳಲ್ಲಿ? ಮುಖ್ಯವಾಗಿ ನೋಡಿ, ನೀವು ಗುರುವಿನ ಆರಾಧನೆಯನ್ನ ಮಾಡಿ. ಗುರುವಿನ ಆರಾಧನೆ ಮಾಡೋದ್ರಿಂದ, ಯಾಕಂದ್ರೆ ಗುರುವಿನ ಮನೆಯಿಂದ ಸುಮಾರಷ್ಟು ಗ್ರಹಗಳ ಸಂಚಾರ ಇದೆ. ಗುರು ದತ್ತಾತ್ರೇಯ ಆರಾಧನೆ ಮಾಡೋದಾಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಪ್ರತಿ ಗುರುವಾರ ಹಳದಿ ವಸ್ತ್ರದ ಜೊತೆಗೆ ಕಡಲೆಕಾಳನ್ನ ದಾನ ಮಾಡಿ ಸಿಹಿ ಪ್ರಸಾದವನ್ನ ಕೊಡಿ ಯಾರಿಗ ಪ್ರಸಾದದ ಮುಖಾಂತರ. ಅದರಿಂದ ಅದ್ಭುತವಾದಂತಹ ಫಲ. ಜೊತೆಗೆ ಈಶ್ವರನಿಗೆ ಈಶ್ವರನಿಗೆ ಪ್ರತಿ ಸೋಮವಾರ ಮತ್ತೆ ಶನಿವಾರ ಕ್ಷೀರಾಭಿಷೇಕವನ್ನ ಮಾಡೋದ್ರಿಂದ ತುಂಬಾನೇ ಅದ್ಭುತವಾದಂತಹ ಫಲವನ್ನ ನೋಡ್ಬೋದು. ಸಾಧ್ಯವಾದರೆ ಆದಿತ್ಯ ಹೃದಯದ ಪಾರಾಯಣವನ್ನ ಮಾಡಿ ರವಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಆರೋಗ್ಯ, ನಿಮ್ಮ ಕಮ್ಯುನಿಕೇಶನ್ ಸಕ್ಸಸ್ ಅನ್ನ ನೋಡುವಂತದ್ದಿರುತ್ತೆ. ಅದರಿಂದ ನಿಮಗೆ ತುಂಬಾನೇ ಉತ್ತಮವಾದಂತಹ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ನೋಡುವಂತಹ ಯೋಗಗಳಿರುತ್ತೆ. ಹೇಳಿದಂತಹ ಪರಿಹಾರವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.